ಓಶೋ ಪ್ರೇಮಿಗಳಿಗೆ ಪ್ರಣಾಮಗಳು. ಓಶೋರವರ ಪುಸ್ತಕಗಳ ಧ್ವನಿ ರೂಪ ಕನ್ನಡದಲ್ಲಿ ತೀರಾ ವಿರಳ. ಹಾಗಾಗಿ ಓಶೋ ಪುಸ್ತಕದ ಕನ್ನಡ ಧ್ವನಿ ಮುದ್ರಿಕೆಯನ್ನು ಓಶೋ ಪ್ರೇಮಿಗಳಿಗೆ ಸಮರ್ಪಿಸಬೇಕು ಎಂಬ ಅಭಿಲಾಷೆಯಿಂದ ಈ ಸರಣಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರಿಯ ಓಶೋ ಪ್ರೇಮಿಗಳೇ, ಓಶೋರವರ ಮಣ್ಣಿನ ಹಣತೆ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಮುದುಕಿಯೊಬ್ಬಳು ಕಾಯಿಲೆಯಿಂದ ನರಳುತ್ತಿದ್ದಳು. ಮನೆಯಲ್ಲಿ ಆಕೆಯೊಬ್ಬಳೇ, ಆದುದರಿಂದ ಬಹಳ ಕಷ್ಟದಲ್ಲಿದ್ದಳು. ಒಂದು ಬೆಳಗ್ಗೆಯೇ ಅತ್ಯಂತ ಸ್ಥಿರತೆಯುಳ್ಳ ಧಾರ್ಮಿಕರಂತೆ ಕಾಣುವ ಇಬ್ಬರು ಮಹಿಳೆಯರು ಆಕೆಯ ಬಳಿಗೆ ಬಂದರು. ಅವರ ಹಣೆಯ ಮೇಲೆ ಚಂದನ ಮತ್ತು ಕೈಯಲ್ಲಿ ರುದ್ರಾಕ್ಷಿ ಮಾಲೆ ಇತ್ತು. ಅವರುಗಳು ಬಂದು ಮುದುಕಿಯ ಸೇವೆಯನ್ನು ಮಾಡುತ್ತಾ ಹೇಳಿದರು, ಪರಮಾತ್ಮನ ಪ್ರಾರ್ಥನೆಯಿಂದ ಎಲ್ಲವೂ ಸರಿ ಹೋಗುತ್ತದೆ. ವಿಶ್ವಾಸವೆಂಬುದು ಒಂದು ಶಕ್ತಿ ಇದ್ದ ಹಾಗೆ, ಹಾಗೂ ಎಂದಿಗೂ ವಿಶ್ವಾಸವು ನಿಷ್ಫಲವಾಗುವುದಿಲ್ಲ. ಆ ಸರಳ ಮುದುಕಿಯು ಇವರ ಮಾತುಗಳನ್ನು ನಂಬಿದಳು. ಆಕೆ ಒಬ್ಬಂಟಿಯಾಗಿದ್ದಳು ಮತ್ತು ಒಬ್ಬಂಟಿಗರು ಯಾರ ಮೇಲಾದರೂ ವಿಶ್ವಾಸವನ್ನಿಡಲು ಬಯಸುವರು. ಮತ್ತು ಆಕೆಯು ಸಂಕಷ್ಟದಲ್ಲಿದ್ದಳು. ಸಂಕಷ್ಟದಲ್ಲಿರುವಾಗ ಮನುಷ್ಯನ ಮನಸ್ಸು ಸಹಜವಾಗಿಯೇ ನಂಬುತ್ತದೆ. ಆ ಅಪರಿಚಿತ ಮಹಿಳೆಯರು ದಿನವೆಲ್ಲ ಆಕೆಯ ಸೇವೆಯನ್ನು ಮಾಡಿದರು. ಸೇವೆ ಮತ್ತು ಧಾರ್ಮಿಕ ಮಾತುಗಳಿಂದ ಮುದುಕಿಯ ವಿಶ್ವಾಸವು ಇನ್ನೂ ಹೆಚ್ಚಾಯಿತು. ನಂತರ ಆ ಮಹಿಳೆಯರ ನಿರ್ದೇಶನದಂತೆ ಆಕೆಯೊಂದು ಹೊದಿಕೆಯನ್ನು ಹೊತ್ತುಕೊಂಡು ನೆಲದ ಮೇಲೆ ಮಲಗಿಕೊಂಡಳು. ಹೀಗೆ ಮಾಡುವುದು ಸ್ವಾಸ್ಥ್ಯಕ್ಕಾಗಿ ಹಾಗೂ ಪರಮಾತ್ಮನನ್ನು ಪ್ರಾರ್ಥಿಸಲು ಸುಲಭವಾಗುವುದೆಂದು ಆ ಮಹಿಳೆಯರು ಹೇಳಿದ್ದರು. ಧೂಪವನ್ನು ಹಚ್ಚಲಾಯಿತು. ಸುಗಂಧ ಹರಡಿತು. ಒಬ್ಬ ಮಹಿಳೆಯು ಮುದುಕಿಯ ತಲೆಯ ಮೇಲೆ ಕೈಯಿಟ್ಟು ಅರ್ಥವಾಗದಂತಹ ಮಂತ್ರಗಳನ್ನು ಹೇಳತೊಡಗಿದಳು. ಹೀಗೆ ಮಂತ್ರಗಳ ಸುರುಳಿಯೊಂದು ಮುಗಿಯುವುದರೊಳಗೆ ಮುದುಕಿಯು ನಿದ್ರಿಸಿದಳು. ಅರ್ಧರಾತ್ರಿಗೆ ಮುದುಕಿಗೆ ಎಚ್ಚರವಾಯಿತು. ಮನೆಯಲ್ಲಿ ಕತ್ತಲು ಕವಿದಿತ್ತು. ಆಕೆಯು ದೀಪ ಹಚ್ಚಿ ನೋಡಿದಾಗ ಆ ಇಬ್ಬರೂ ಅಪರಿಚಿತ ಮಹಿಳೆಯರು ಕಾಣಲಿಲ್ಲ. ಮನೆಯ ಬಾಗಿಲು ತೆರೆದಿತ್ತು ಮತ್ತು ಆಕೆಯ ತಿಜೋರಿಯ ಬೀಗ ಮುರಿದಿತ್ತು. ಅವಶ್ಯವಾಗಿ ನಂಬಿಕೆಯು ಫಲಕಾರಿಯಾಗಿತ್ತು. ಮುದುಕಿಗಂತೂ ಅಲ್ಲ, ಆ ಧೂರ್ತ ಮಹಿಳೆಯರಿಗೆ. ಇದರಲ್ಲಿ ಆಶ್ಚರ್ಯಪಡುವಂತಹದ್ದು ಏನೂ ಇಲ್ಲ. ಏಕೆಂದರೆ ವಿಶ್ವಾಸವು ಧೂರ್ತರಿಗೆ ಯಾವಾಗಲೂ ಫಲಕಾರಿಯಾಗುವುದು. ಧರ್ಮವು ನಂಬಿಕೆಯಲ್ಲ, ವಿವೇಕ. ಇದು ಕುರುಡುತನವಲ್ಲ, ಕಣ್ಣುಗಳ ಸೂಕ್ಷ್ಮತೆ. ಶೋಷಣೆಗೆ ವಿವೇಕವು ತೊಂದರೆಯನ್ನು ಒಡ್ಡುತ್ತದೆ. ವಿಚಾರವು ವಿದ್ರೋಹಿ. ಆದುದರಿಂದ ವಿದ್ರೋಹಿಯ ಶೋಷಣೆಯು ಅಸಾಧ್ಯ. ಹೀಗಿರುವಾಗಲೇ ವಿಶ್ವಾಸದ ಶಿಕ್ಷಣ ನೀಡಲಾಗುತ್ತದೆ. ವಿಶ್ವಾಸವು ವ್ಯಕ್ತಿಯನ್ನು ಮುಕ್ತನನ್ನಾಗಿಸುತ್ತದೆ. ಅದು ಮನುಷ್ಯನನ್ನು ವ್ಯಕ್ತಿಯನ್ನಾಗಿಸುತ್ತದೆ. ಆದರೆ ಶೋಷಣೆಗೆ ಗುಂಪಿನ ಅಗತ್ಯವಿದೆ. ಗುಂಪಾಗಲು ದುರ್ಬಲ ಚಿತ್ತರು ಬೇಕಾಗುತ್ತದೆ. ಆದುದರಿಂದಲೇ ವಿಚಾರ ಶಕ್ತಿಯ ಹತ್ಯೆಯನ್ನು ಮಾಡಿ ವಿಶ್ವಾಸಕ್ಕೆ ಹೆಚ್ಚಿನ ಮಹತ್ವ ಕೊಡಲಾಗುತ್ತದೆ. ಮನುಷ್ಯ ಅಸಹಾಯಕ ಅವಸ್ಥೆಯಲ್ಲಿ ಒಂಟಿತನ ಬರುವುದು ಸಹಜ.
ಹೀಗಾದಾಗ ವಿಶ್ವಾಸವಿಡಲು ಸಿದ್ಧವಾಗುತ್ತಾನೆ. ಜೀವನ ದುಃಖಮಯ. ಈ ದುಃಖದಿಂದ ಪಾರಾಗಲಿಕ್ಕಾಗಿ ಯಾವುದಾದರೂ ನಂಬಿಕೆಗೆ ಶರಣಾಗುತ್ತಾನೆ. ಈ ಸ್ಥಿತಿ ಶೋಷಕರಿಗೆ, ಸ್ವಾರ್ಥಿಗಳಿಗೆ ನಿಶ್ಚಯವಾಗಿಯೂ ಸುವರ್ಣಾವಕಾಶ. ಧರ್ಮವು ಧೂರ್ತರ ಕೈಯಲ್ಲಿದೆ. ಹೀಗಿರುವುದರಿಂದಲೇ ಜಗತ್ತಿನಲ್ಲಿ ಅಧರ್ಮವಿರುವುದು. ಎಲ್ಲಿಯವರೆಗೆ ಧರ್ಮದ ಮೇಲಿನ ನಂಬಿಕೆಯಿಂದ ಮುಕ್ತನಾಗುವುದಿಲ್ಲವೋ ಅಲ್ಲಿಯವರೆಗೂ ವಾಸ್ತವಿಕ ಧರ್ಮದ ಜನನ ಸಾಧ್ಯವಿಲ್ಲ. ಯಾವಾಗ ಧರ್ಮವು ವಿವೇಕವೆಂಬ ಅಗ್ನಿಯಲ್ಲಿ ಮಿಲನವಾಗುತ್ತದೋ ಆಗ ಅದರಲ್ಲಿ ಸ್ವತಂತ್ರತೆಯು ಹಾಗೂ ಶಕ್ತಿಯು ಉದ್ಭವವಾಗುತ್ತದೆ. ಧರ್ಮವು ಬಲಶಾಲಿ, ಏಕೆಂದರೆ ವಿಚಾರದಲ್ಲಿ ಶಕ್ತಿ ಇದೆ. ಧರ್ಮವು ಬೆಳಕು, ಏಕೆಂದರೆ ಪ್ರಜ್ಞೆಯೇ ಪ್ರಕಾಶ. ಧರ್ಮವು ಮುಕ್ತಿ, ಏಕೆಂದರೆ ವಿವೇಕವೇ ಮುಕ್ತಿ. ಧನ್ಯವಾದ. ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.